ಸ್ವಚ್ಛ ಇರಬೇಕು, ಮುಚ್ಚಿಗಿರಬೇಕು, ಪರಿಚಯ ಇರಬೇಕು, ಕಾಲುಗಳು ಮಚ್ಚಿರಬೇಕು, ಅಡಿವಾಗ ಹಸಿರಬೇಕು, ಭೂಮಿ ಮೇಲೆ ಸಸಿರಬೇಕು, ಮನೆಯಲ್ಲಿ ಮುಚ್ಚಿರಂತ ಸೊಸೆ ಇರಬೇಕು, ಕಣ್ಣು ನೋಡಲೇಬೇಕು, ಕಿವಿ ಕೇಳಲೇಬೇಕು, ಬಾಯಿ ಮಾತಾಡಲೇಬೇಕು, ಶ್ರೀ ಹರಿದಾಸರ ದೃಷ್ಟಿ ಅಟ್ಟದ ಮೇಲೆ ಇರಬೇಕು. ಪಂಪಾಪತಿ ಸಾರಥಿ ಸಾರಥನು ತರ ದೇವ ಹೇಳಬೇಕಂತ ನಮಗಿದವ ಎಲ್ಲ ಈ ಸಾರಥಿ ನಾವು ಯಾರಂದರೆ ಈ ಭೂಮಂಡಲದ ಯಾವ ಭೂಮಂಡಲ ಅದು ಬರಕದೆಯಿಂದ ಕಪ್ಪವಂ ಕೈಕೊಂಡು ಚಂಡಪ್ಪ ಚಂಡಪದ ಬಲೋಟಂಡ ಮಂಡಲಕ್ಕೆ ಮಾರುತನು ತಪ್ಪುವ ಮಹಾಪ್ರದಂಡ ಮಸ್ತಕ ಮನೆ ಕರ್ನಾದ ಸರ್ಕಾರದೊಡನೆ ಸಿದ್ಧಲಿ ಮರೆಯುವ ರಾವತಿಯೊಬ್ಬರೇ ಬಾಲಿಸುವ ಗಾಂಧಾರಿ ದೇವಿಯ ಗರ್ಭಸಂಧಾತ ಶ್ರೇಷ್ಠನಾದುದು ತರಾಟ ಮಹಾರಾಜನ ವೀರ ಸಂಭೋಗ ಧರಣೇಂದ್ರ ದುರ್ಯೋಧ ಮಹಾರಾಜನೆಂದು ತಂದಾಯಿತು ಜಯಬರಿ ನುಡಿಯಲೇ ಸಾರದೆ ಸಿದ್ಧಾರ್ಥಕ್ಕನಿದ್ದ ದುರ್ಯೋಧನ ಸಾರ್ವಭೌಮರಾದರೆ ಈ ಸಭಾ ಮಂದಿರಕ್ಕೆ ಬಂದ ಕಾರಣವನ್ನು ಕೇಳಿದ ರಾಜ ರವಿಕೋಟಿ ತೇಜ ಒಳಿರಿಯ ಎಲ್ಲ ಈ ಸಾರಥಿ ಈ ಸಭಾಪತಿ ಆಸನದೊಳಗೆ ಬಂದ ಕಾರಣವೇನೆಂದು ಕೇಳಿದೆಯಾ? ಹೆಕ್ಟರನನ್ನು ಸೆರೆ ಹಿಡಿದು ಕೊಡುವುದಕ್ಕೆ ಮತ್ತು ಗುರುಗಳಾದ ದ್ರೋಣರು ಪದ್ಮವ್ಯೂಹವನ್ನು ರಚಿಸಿದವರು. ಕಾರಣ ಬಿದ್ದ ಪ್ರಸಂಗದ ವರ್ತಮಾನ ತಿಳಿಯುವ ಕಾರಣ ಬರೋಣವಾಯಿತು. ಖಂಡಿಯ ಸಾರಥಿ ತಿಳಿದೇವರ ಒಂದು ಸಂಗತಿ ಒಯ್ಯೇನು ಹೋದಿ ಮುಂದೇನು ಸಂಗತಿ ಮಧ್ಯವದಲ್ಲಾದ ಸೂತ ಮಾತಿನಲ್ಲೇ ಪ್ರಖ್ಯಾತ ಚಿತ್ತ ಚಲನೆ ಇಲ್ಲದೆ ಎನ್ನುತ್ತರಕ್ಕೆ ಪ್ರತಿ ಉತ್ತರವನ್ನಾಡದೆ ಚಿತ್ತ ಬರಬಂದವರಾಗುವ ಚಿತ್ತ ಬಿಟ್ಟು ಕೇಳು. ಅದೇ ಪ್ರಕಾರವಾದ ಭೂಪತಿ ಭುಜ ಬಲವಾದ ಕರ್ಮದ್ರೋಣಾದಿಗಳೆಂಬರೇ ಹೇಳದಾರದೆ ಹೋಗಿ ನಿಮ್ಮ ಜಾಗೃತಿ. ಅದೇ ಪ್ರಕಾರವಾದ ಭೂಪತಿ ಪೀಠವನ್ನು ಅಲಂಕರಿಸಿದ ಜಾಗೃತಿ ಕರ್ಣ ದ್ರೋಣ ಹಲೋ ಸರ್ಕಾರಪ್ಪ ಕಡಿತಾವ ಹಸುರವಕ್ಕೂ ಅವಳಿ ನಡೆಸವ ಅಗಣಿತ ಮರಿಗನ ಹಡೆಯುವ ತಗಣಿತ
51 ರೂಪಾಯಿ. ಕೌಡ್ಗಿ ದೊಡ್ಡ ಮನೆ ಇವು ಲಕ್ಷ್ಮಣ 51 ರೂಪಾಯಿ. ಸಿಂಧವಾಳದ ಲಿಂಗಪ್ಪನ ಮಗ ರಾಜ 101 ರೂಪಾಯಿ. ಚೌಡ್ಗಿ ಮಲ್ಲಯ್ಯ 101 ರೂಪಾಯಿ. ಕಾಡಪ್ಪನವರ ರಾಮಲಿಂಗಪ್ಪ 201 ರೂಪಾಯಿ. ಕೌಡ್ಗಿ ಅಂಜಿನಪ್ಪ 101 ರೂಪಾಯಿ. ಕಡೆಯಿಂದ ಪ್ರಾಕ್ಷನಿಂದನಿಸಿ ಪಾದದ್ವಯಗಳಿಗೆ ಒಂದು ಮುಗ್ಧರಣಿಯಂದ್ರನ ಕಡೆಯಿಂದ ಪ್ರಾಜ್ಞನೆಂದನಿಸಿ ಪಾದದ್ವಯಗಳಿಗೆ ವಂದಿಸಿಕೊಳ್ಳುವ ಭೂಸುರಾಗ್ರಗಣ್ಣ ಎಕ್ಕಳ ಪಾದವತ್ರಾಜರ ಕಾರ್ಯಗಳನ್ನು ಶೀಘ್ರದಿಂದ ನಡೆಸಿಕೊಡುವ ವಾಗ್ದುರುಳ ಭೂಮಂಡಲಗಳ ಕೋದಂಡ ಪಾಂಡಿತ್ಯ ಪಂಡಿತೋರ್ದಂಡನಂ ಕಂಡು ಮಂಡಯಂ ಆಗಡಿಂಬರಿಗನಾಗ ಪುಂಡರೀಗದ್ವಯಗಳನ್ನು ಜೋಡಿಸಿ ಪಂಡಿತನಂ ದಾರನ್ನು ಮಾತನಾಡಿಸುವುದಕ್ಕೆ ನೀನು ಅವನಲೈ ದೇವ. ನಾವು ಯಾರಂದರೆ ಅಕ್ಕಪಕ್ಕದ ಹಳ್ಳಿಗಳಲ್ಲಿ ಕರ್ನಾಟಕ ನಾಟಕವನ್ನು ನೋಡಬೇಕೆಂಬಂತಹ ಕಲಾವಂತರೇ, ಕುಂತಂತ ಕುಶಲರೇ, ನಿಂತಂತ ನಿಪುಣರೇ, ರಾತ್ರೆಲ್ಲ ಮಲಗಿದಂತ ಮಹನೀಯರೇ, ಈ ಸಂಗೀತ ಎಂಬ ಸೀರೆಯನ್ನುಟ್ಟು ಬರದೆಂಬ ಬಳೆಯನ್ನು ತೊಟ್ಟು ಕಲೆ ಎಂಬ ಕುಪ್ಪೋಷವನ್ನು ತೊಟ್ಟು ತಿಳಿದಿದ್ದಾಳೆ ಈ ಕನ್ನಡ ಕಲಾದೇವಿ. ಅಜ್ಞಾನವೆಂಬ ತೊಟ್ಟೊಳಗೆ ಜ್ಞಾನವೆಂಬ ಶಿಶುವನ್ನು ಮಲಗಿಸಿ ಸಕಲ ವಿಧ ಶಾಸ್ತ್ರಗಳ ಮನೆಯ ಕಟ್ಟಿ ಭ್ರಾಂತಿ ಎಂಬ ತಾಯಿ ಹಗ್ಗ ಹರಿದು ತೊಟ್ಟಲು ಬರೆದು ಜೋಗಳವನಿಂದಲ್ಲವೇ ತಾಯಿ ಕಡಿಮೆ ಬಾರಿಗಾಗಿ ನೇದಿದ ಪಂಪಾಪತಿ ನಾಮವನ್ನು ಧರಿಸಿ ಹಾಲು ಮತದ ಕುರುಬರೆಂದನಿಸಿ ರೇವಣ ಸಿದ್ದೇಶ್ವರಿಗೆ ಶಿಷ್ಯನಾಗಿ ಬಂಧಿಸಿ ದಾನಗಳ ಪಂಪಾಪತಿ ಸಾರಥಿ ಸಾರಥಿಯನ್ನುತ್ತರ ದೇವ ಹೇಳಬೇಕು ತಮ್ಮ ನಾಮಗಿದವ ಎಲ್ಲ ಈ ಸಾರಥಿ ನಾವುದಾರೆಂದರೆ ಶ್ರೀಮದ್ ಬ್ರಹ್ಮಾಂಡ ನವಕಾಂಡ ಮಂಡಲಿ ಕತ್ತರ್ಗ ಕತ್ವಿದ್ದ ಎಂಬೋಧಿಸಿ ಪ್ರಸಿದ್ಧರಂ ಆಲ್ಪವಿದ್ದ ಕೋವಿದನೆಂದನಿಸಿ ಸಾಮಧಾನ ದಂಡ ಚತುರೂಪಾಯಂ ಪಾಂಡುರುಪೋತ್ತನಾದ ಪಾರ್ಥನಿಗೆ ಧನುರ್ವಿದ್ಯಮಂ ಕಡುಮೂರ್ಖನಾದ ದ್ರುಪದನಿಗೆ ಕಡುಮೂರ್ಖನಾದ ದ್ರುಪದನ ಧರಿಸಿ ಎನ್ನ ಚಲದಿಂದ ಮಂಚದ ಕಾಲಿಗೆ ಬಿಗಿಸಿ ಗುರುಕುಲ ಚಕ್ರವರ್ತಿ ಕೌರವೇಂದ್ರನ ಕಾರ್ಯ ತತ್ಸಾಧನ ನಿಪುಣನೆಂದನಿಸಿ ಮುನಿಶ್ರೇಷ್ಠ ಭಾರತದ ವೀರ ಸಂಭೂತ ಅಚುಲಿತ ಕಲಿ ವಿಕ್ರಮ ಪ್ರಖ್ಯಾತ ನೀತಿ ಕೋವಿದನಾದ ಸುಗುಣ ಚತುರ್ವರ್ಗಗಳು ಶ್ರೇಷ್ಠನಾದ ಬ್ರಾಹ್ಮಣ ಪರಕಾಯ ಪ್ರವೇಶ ಧನುರ್ವಿದ್ಯದ ದುರಿಣ ಪ್ರವೀಣ ಚಾರನೆಂದು ಕೈಬೇರಿಯನ್ನು ಹೊಡೆದರಾಯಿ ಸಾರದೆ ಕಾರಣವೆಂದು ಕೇಳ ದೇವ ದಿವ್ಯ ಪ್ರಭಾವ ಈ ಸಾರಥಿ ಈ ಸಮಾಮತಕ್ಕೆ ಬಂದ ಕಾರಣವೇನೆಂದರೆ ಜಗ ಕಿರೀಟಿ ಮಂಡಿಸುವ ವಿಭಾಗದ ಬುರಿ ನಗರಾದಿ ದುರ್ಯೋಧನನ ಭೂಮ ಪ್ರತಿಭಾ ಕಟ್ಟಿದ ಕಾರಣ ಬರೋಣವಾಯಿತು ಸಾರದೆ ಒಳ್ಳೆಯ ಭೂಮಿ ಪೀಠವನ್ನು ಅಲಂಕರಿಸಿದ ಜಾಗ್ರತೆ ಕ್ರಮದಿಂದ ಕರಜಡಿದು ಕಟ್ಟದ ಹಿಡಿಯಂಬಿಡಿದು ನಡೆಸುವ ಪಡವಿಯಂಬಿಡು ದಡಬಡಿವ ಗುಡಿ ಗುಡಿಸುವ ಮುರುಗೇಂದ್ರನ ಮುಖವೇತರ ಧ್ವನಿಯಂತೆ ಶಿವರಾಗಿ ಬಂದನ ಕಲ್ಲ ಮಾತಾಡದ ದೇವರಿಗೆ ಊಟ ಬಡಿಸುವರಲ್ಲ 26 ತಾಲೂಕಿಗೆ ಒಂದು ಜಿಲ್ಲಾ. ನಾನು 20 ವರ್ಷ ಬಳ್ಳಾರಿಗೆ ದಾರದ ಮೇಲ್ಲ ನಾನು ಕೆಲಸ ಮಾಡಿದ 20 ವರ್ಷ ಬಳ್ಳಾರಿ ದಾರದ ಮೇಲ್ಲ ಪಾಂಡು ಗೌರವರಿಗೆ ಶಗುನ ಹೆಚ್ಚದಿಲ್ಲ ಆಗಲಗಾಯನವಲ್ಲ ಹೆಸರ ದೇವರ ಊಟದ ಮಲ್ಲ ಎಂದು ಅಣಿದ ಪೈ ಅಟದ ಗಲಾಟಿಸಲ್ಲ ಪಂಪಾಪತಿ ಸಾರಥಿ ಸಾರಥನ್ನವರೆಲ್ಲ ಹೇಳಿಕೊಂಡು ಬರಬೇಕು ತಮ್ಮ ನಾ ಮಾಂಗಿತದಲ್ಲ
ಯಾರನ್ನ ಕೇಳಿದ ರಾಜ ರವಿಕೋಟೆ ತೇಜ